ಒಂದು ಕಾಲದಲ್ಲಿ ಬೋಟಿಂಗ್ ಹಕ್ಕಿಗಳ ಕಲರವದಿಂದ ಕಂಗೊಳಿಸುತ್ತಿದ್ದ ಕೆರೆ ಇಂದು ಅಭಿವೃದ್ಧಿ ಹೆಸರಲ್ಲಿ ಹನಿ ನೀರಿಗೂ ಹಾಹಾಕಾರ ಎದುರಾಗೋ ಸ್ಥಿತಿ ಬಂದೊದಗಿದೆ. 110 ಎಕರೆ ವಿಶಾಲವಾದ ವಿಸ್ತೀರ್ಣದಲ್ಲಿದ್ದ ಕೆರೆ ಇದೀಗ ಅಭಿವೃದ್ಧಿ ಅನ್ನೋ ಕೂಪದಲ್ಲಿ ಬಿದ್ದು ಪಾಳು ಬಿದ್ದ ಮನೆಯಂತಾಗಿದೆ. ಈ ಕುರಿತ ಒಂದು ವರದಿ ಇಲ್ಲಿದೆ. ಮೈದುಂಬಿ ಹರಿಯುತ್ತಿದ್ದ ಲುಂಬಿಣಿಯ ಒಡಲು ಎಂದು ಬಣಗುಡ್ತಾ ಇದೆ. 18 ಕೋಟಿ ವೆಚ್ಚದ ಕಾಮಗಾರಿಗೆ ಬಲಿಯಾಗಿದ್ದು ಸಾವಿರಾರು ಜೀವಗಳು. ಕೆರೆ ತುಂಬಿಸಬೇಕಾದವರು ಕೆರೆಯನ್ನೇ ಗುಡಿಸಿ ಗುಂಡಾಂತರ ಮಾಡಿದ್ದಾರೆ. ಬತ್ತಿದ ಜಲ, ಖಾಲಿಯಾದ ಲುಂಬಿಣಿಯ ಅಂತರಾಳ. 18 ಕೋಟಿ ವೆಚ್ಚದಲ್ಲಿ ಅಭಿವೃದ್ಧಿಯಾಗ್ತಿದೆ ನಾಗಾವರ ಕೆರೆ. 110 ಎಕರೆ ವಿಸ್ತೀರ್ಣವಿರುವ ನಾಗಾವರ ಕೆರೆ ಒಂದು ಕಾಲದಲ್ಲಿ ಮೈದುಂಬಿ ಹರಿತಾ ಇತ್ತು. ಡಾಕ್ಟರ್ ರಾಜ್ಕುಮಾರ್ ನೆನಪಿನ ಬೋಟಿಂಗಿಗೆ ಹೆಸರಾಗಿದ್ದ ತಾಣವಿದು. ಅಂದು ನೀರಿನ ಅಲೆಗಳ ಮೇಲೆ ನಗುತ್ತಿತ್ತು ಜನಸಾಗರ. ಇಂದು ಬಿರುಕು ಬಿಟ್ಟ ನೆಲದ ಮೇಲೆ ಮೀನುಗಳ ಕಳೇಬರಹ ಬಿದ್ದಿವೆ. ಸುಮಾರು 18 ಕೋಟಿ ವೆಚ್ಚದಲ್ಲಿ ಕೆರೆಯ ಹೂಳೆತ್ತುವ ಕಾರ್ಯ ನಡೀತಾ ಇದೆ. ಇದರ ಜೊತೆಗೆ ವಾಕಿಂಗ್ ಪಾತ್ ನಿರ್ಮಾಣನೂ ನಡೀತಾ ಇದೆ. ಹಾಗೆಯೇ ಹೈಟೆಕ್ ಮಾದರಿಯಲ್ಲಿ ಬೋಟಿಂಗ್ ವ್ಯವಸ್ಥೆಗೆ ಸಿದ್ಧತೆಗಳು ನಡೀತಾ ಇವೆ. ಹೀಗಾಗಿ ಕಳೆದ 3 ತಿಂಗಳಿನಿಂದ ಕೆರೆಗೆ ಬರ್ತಾ ಇದ್ದ ನೀರಿನ ಮೂಲವನ್ನ ಬಂದ್ ಮಾಡಿದೆ. ಸ್ಥಳೀಯರ ಪ್ರಕಾರ ಅಭಿವೃದ್ಧಿ ಕಾಮಗಾರಿಗಾಗಿ ನೀರನ್ನ ಏಕಾಏಕಿ ಹೊರಹಾಕಲಾಗಿದೆಯಂತೆ. ಹೂಳೆತ್ತುವುದು, ವಾಕ್ ಟ್ರ್ಯಾಕ್ ನಿರ್ಮಾಣ, ನೀರಿನ ಶೇಖರಣೆ ವ್ಯವಸ್ಥೆ ಸುಧಾರಣೆಗಾಗಿ ಕೋಟಿಗಟ್ಟಲೆ ಹಣ ವ್ಯಯ ಮಾಡಲಾಗ್ತಾ ಇದೆ. ಇನ್ನು ಕೆರೆಯ ನೀರು ಖಾಲಿ ಮಾಡುವ ಮುನ್ನ ಜಲಚರ ಜೀವಿಗಳ ರಕ್ಷಣೆಗೆ ಕ್ರಮ ಕೈಗೊಳ್ಳುವ ಬದಲು ಏಕಾಏಕಿ ನೀರು ಖಾಲಿ ಮಾಡಿಸಿದ್ದು ಪರಿಸರವಾದಿಗಳ ಅಸಮಾಧಾನಕ್ಕೆ ಕಾರಣವಾಗಿದೆ. ಆದಷ್ಟು ಬೇಗ ಅಭಿವೃದ್ಧಿ ಕೆಲಸ ಏನು BGB ಅಧಿಕಾರಿಗಳು ಮಾಡ್ತಿದ್ದಾರೆ ಅದನ್ನು ಆದಷ್ಟು ಬೇಗ ಪೂರ್ಣಗೊಳಿಸಬೇಕು. ಯಾಕೆಂದರೆ ಇನ್ನೇನು ಕೆಲವೇ ತಿಂಗಳಿದೆ, ಮಳೆಗಾಲ ಬರುತ್ತೆ. ಮಳೆಗಾಲದ ಒಳಗಡೆ ಇಲ್ಲಿ ಅಭಿವೃದ್ಧಿ ಕಾಮಗಾರಿ ಆಗಲಿಲ್ಲ ಅಥವಾ ಪೂರ್ಣಗೊಳ್ಳಿಲ್ಲ ಅಂತಂದರೆ ಮತ್ತೆ ನೀರಿನ ಸಮಸ್ಯೆ ಬೆಂಗಳೂರಿಗೆ ಉದ್ಭವ ಆಗುತ್ತೆ. ಜೊತೆಗೆ ಈ ಒಂದು ವಿಶಾಲವಾದಂಥ 110 ಎಕರೆ ವಿಸ್ತೀರ್ಣದಲ್ಲಿರುವಂತಹ ಈ ಒಂದು ಕೆರೆ ಇದ್ದರೂ ಕೂಡ ಇಲ್ಲದ ಒಂದು ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಹೀಗಾಗಿ ಅಧಿಕಾರಿಗಳು ಆದಷ್ಟು ಬೇಗ ಈ ಒಂದು ಕೆರೆಯ ಅಭಿವೃದ್ಧಿ ಕಾಮಗಾರಿಯನ್ನು ಮುಗಿಸ್ಬೇಕು ಅನ್ನುವಂಥ ಒಂದು ಒತ್ತಾಯ ಸಾರ್ವಜನಿಕರು ಮಾಡ್ತಿದ್ದಾರೆ. ಕ್ಯಾಮ್ರಾ ಪರ್ಸನ್ ರವೀಂದ್ರ ಜೊತೆ ಉಲ್ಲಾಸ ಸ್ಕಿರ್ವಾಸೆ, ಗ್ಯಾರಂಟಿ ನ್ಯೂಸ್, ಬೆಂಗಳೂರು.